ಎಲ್ಲಾ ಗಣ್ಯರಲ್ಲಿ ಕೋರಿಕೊಳ್ಳುತ್ತಿದ್ದೇನೆ. ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀ ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಹೊಂದಿದ್ದರೆ ನೀ ನಮ್ಮದೆ ಕಲ್ಪತರು. ಹೇ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಓ ಓ ಓ ಓ ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಓ ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಡುವ ಬೆರಳಲಿ ಹರಸು. ಓ ಕನ್ನಡ ಕನ್ನಡ ಆಸವಿ ಕನ್ನಡ, ಕನ್ನಡ ಕನ್ನಡ ಆಹಾಸವಿ ಕನ್ನಡ, ಆಹಾಸವಿ ಕನ್ನಡ, ಆಹಾಸವಿ ಕನ್ನಡ. ಭಾಷೆ ಮಾತಾಡ್ಬೋದು, ಆದರೆ ಕನ್ನಡದಲ್ಲಿ ಮಾತಾಡುವಾಗ ಸಿಗುವಂಥ ಖುಷಿ ಬೇರೆ ಭಾಷೆಯಲ್ಲಿ ಸಿಗುತ್ತೆ. ಈಗ ನಾವು ಬೇರೆ ಕಡೆ ಹೋದರೆ ತಮಿಳು, ಕನ್ನಡ, ಮಲಯಾಳ, ತಮಿಳಲ್ಲಿ ಹೋದಾಗ ತಮಿಳ್ನಾಡಲ್ಲಿ ಹೋದರೆ ನಾವು ಇಂಗ್ಲೀಷ್ ಬೋರ್ಡ್ ಸಮೇತ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಬರೀ ತಮಿಳಲ್ಲೇ ಇರುತ್ತೆ. ನಮ್ಮ ಕಡೆಗೆ ಅಲ್ಲಿ ಹೋದಾಗ ಮಾತಾಡೋಕ್ಕೂ ಬರಲ್ಲ, ಅದನ್ನು ಓದೋಕ್ಕೂ ಬರಲ್ಲ. ನಾವು ಹೇಗೆ ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡಿ ನಮಗೆ ಬೇಕಾದ ವಸ್ತುಗಳನ್ನಾದರೂ ಬೇರೆ ಏನು ಬೇಕಂತ ಹೇಳಿದ್ರು ನಮಗೆ ಮಾತಾಡೋಕ್ಕೆ ಬರೋದಿಲ್ಲ, ಓದಕ್ಕೆ ಬರೋದಿಲ್ಲ. ಅದೇ ನಾವು ಕರ್ನಾಟಕದಲ್ಲಿ ಎಲ್ಲ ಭಾಷೆಯಲ್ಲಿ ನಾವು ಬೋರ್ಡ್ ಹಾಕ್ತೀವಿ. ಧನ್ಯವಾದಗಳು ಸರ್. ಈಗ ಸರ್ ಹೇಳಿದಾಗ ಯಾರಾದ್ರೂ ಬಂದು ನಿಮ್ಮ ಹತ್ರ ತಮಿಳು, ಮಲಯಾಳಂ, ನೀವು ದೇಶವನ್ನು ಆಡಬೇಕು, ರಾಜ್ಯವನ್ನು ಆಡಬೇಕು, ನೀವು ಯಾರ್ಯಾರು ಯಾವ ಥರದ ಮಟ್ಟಿಗೆ ನಿಮ್ಮ ನಿಮ್ಮ ಜಾಬ್ಗಳು, ನಿಮ್ಮ ಕೆಲಸಗಳು, ವೃತ್ತಿಗಳಲ್ಲಿ ಎಲ್ಲರಿಗೂ ಹೋಗ್ತೀರಾ ಗೊತ್ತಿಲ್ಲ, ಆದರೆ ಒಳ್ಳೆ ರೀತಿಯಲ್ಲಿ ಕನ್ನಡನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ತಾಲೂಕು ಘಟಕಗಳ ಸಮ್ಮೇಳನದಲ್ಲಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ಅದು ಕನ್ನಡಿಗರು ಮತ್ತು ಕನ್ನಡದ ಒಡನಾಡಿಗಳು ಯಾವುದಕ್ಕೆ ಕಾಯಕ